ನಮಸ್ಕಾರ ಸ್ನೇಹಿತರೆ, ದಾವಣಗೆರೆ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮೊಹಮ್ಮದ್ ಅಮೀನ್. ನಿನ್ನೆಯಿಂದ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಆಡಿಯೋನು ವೈರಲ್ ಆಗ್ತಾ ಇದೆ. ಈ ಆಡಿಯೋ ವಿವಾದವು ಸ್ಥಳೀಯ ರಾಜಕೀಯದಲ್ಲಿ ಮತ್ತು ವಿಶೇಷವಾಗಿ ಅಲ್ಪಸಂಖ್ಯಾತ ಸಮುದಾಯದ ಮತದಾರರಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗ್ತಾ ಇದೆ. ಇದರ ಬಗ್ಗೆ ಸ್ನೇಹಿತರೆ, ಎಐಎಂ ಪಕ್ಷದ ಅವರ ನಿಲುವನ್ನು ಏನಿದೆ, ಅವರ ನಿಲುವನ್ನು ಯಾವ ಕಡೆ ಇದೆ ಸ್ಪಷ್ಟಪಡಿಸಲು ಇವತ್ತು ನಾವು ದಾವಣಗೆರೆ ಒನ್ ಯೂಟ್ಯೂಬ್ ತಂಡ ಎಐಎಂಎಂ ಪಕ್ಷದ ದಾವಣಗೆರೆ ಜಿಲ್ಲಾ ಅಧ್ಯಕ್ಷರಾದ ಮೊಹಮ್ಮದ್ ಅಲಿ ಶೇಬ್ ಅವರ ಜೊತೆಗೆ ಇದ್ದೀವಿ. ಬನ್ನಿ ಮಾತನಾಡೋಣ. ಸರ್, ಮೊದಲನೇ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ಸ್ ಸರ್. ವಿಶೇಷ ಏನಂದರೆ, ನಿನ್ನೆಯಿಂದ ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಮತ್ತು KMDC ನಿರ್ದೇಶಕರಾದ ಮೊಹಮ್ಮದ್ ಸಿರಾಜ್ ಅವರ ಒಂದು ಆಡಿಯೋನು ಬಹಳ ಸದ್ದು ಮಾಡ್ತಾ ಇದೆ. ಅದರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಾನು ಅದೇ ನ್ಯೂಸಲ್ಲಿ ನೋಡಿದೆ. ಅದು ಸಿರಾಜ್ ಅವರು ಮತ್ತು ಜಮೀರ್ ಅಹಮದ್ ಅವರಿಬ್ಬರು ಹೇಳಿದ್ದಾರೆ ಅದು AI ಜನರೇಟೆಡ್ ವಿಡಿಯೋ ಅಂತ ಹೇಳಿ. ಆದರೆ ಈ ವಿಡಿಯೋ ಅಲ್ಲಿ ಏನು ಡಿಸ್ಕಷನ್ ಇದೆ, ಏನು ಮಾಡಿದ್ದಾರೆ, ಅದು ಎಲೆಕ್ಷನಿಂದ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ಸಮಯದಲ್ಲಿ ಆ ವಿಡಿಯೋ ಹೊರಗೆ ಯಾಕೆ ಬಂದಿದೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಯಾಕಂತ ಹೇಳಿದರೆ, ಈಗ ಒಂದು ಹೊಸ ಸಂಪುಟ ರಚನೆ ಆಗ್ತಾ ಇರಬೇಕಾದ್ರೆ ಅದರಲ್ಲಿ ಒಂದು ಜಮೀರ್ ಅಹಮದ್ ಖಾನ್ ಅವ್ರು ಏನಿದ್ದಾರೆ, ಒಂದು ಒಳ್ಳೆ ಮಿನಿಸ್ಟರ್ ಆಗಿ, ಒಂದು ಮೈನಾರಿಟೀಸಿನ ಒಂದು ಒಳ್ಳೆಯ ರೆಪ್ರೆಸೆಂಟೇಟಿವ್ ಆಗಿ ಮುಂದೆ ಬರ್ತಾ ಇದ್ದಾರಲ್ಲ, ಅವ್ರಿಗೆ ಎಲ್ಲಿ DCM ಕೊಡಬೇಕಾಗುತ್ತೆ ಅಂತ ಹೇಳಿ ಅದನ್ನು ತಪ್ಪಿಸ್ಲಿಕ್ಕೋಸ್ಕರ ಏನೋ ಒಂದು ಷಡ್ಯಂತ್ರ ನಡೆಸ್ತಾ ಇದ್ದಾರೆ ಅನ್ನೋದು ಇದರಲ್ಲಿ ತಿಳಿದು ಬರ್ತಾ ಇದೆ. ಸರ್, ಈ ಆಡಿಯೋವನ್ನು ವಿರೋಧ ಪಕ್ಷದವರು ಒಂದು ಅಸ್ತ್ರವಾಗಿ ಬಳಸ್ಕೊತಾ ಇದ್ದಾರೆ. ಇದರ ಬಗ್ಗೆ ತಾವು ಹೇಳೋಕ್ಕೆ ಇಷ್ಟಪಡ್ತೀರಾ? ಅಲ್ಲ, ಇದು ವಿರೋಧ ಪಕ್ಷದವರು ಅಸ್ತ್ರವಾಗಿ ಬಳಸ್ಕೊಳೋದ್ಕಿಂತ ನಾನು ಹೇಳ್ತಿರೋದು, ಕಾಂಗ್ರೆಸ್ ಅವರೇ ಮೈನಾರಿಟೀಸ್ ವಿರುದ್ಧ ಇದನ್ನು ಬಳಸ್ತಾ ಇರೋದು. ಮೈನಾರಿಟೀಸ್ ಲೀಡರ್ಶಿಪ್ ಅನ್ನು ತೆಗಿಲಿಕ್ಕೋಸ್ಕರ, ಅಂದ್ರೆ ಮೈನಾರಿಟೀಸ್ ಲೀಡರ್ಶಿಪ್ ಅನ್ನು ಪೂರ್ತಿ ಕೊಲ್ಯಾಪ್ಸ್ ಮಾಡ್ಲಿಕ್ಕೋಸ್ಕರ ಈ ವಿಡಿಯೋವನ್ನು ಬಳಸ್ಕೊಂಡು ಕಾಂಗ್ರೆಸ್ ಇದರಲ್ಲಿ ಒಂದು ಡರ್ಟಿ ಪಾಲಿಟಿಕ್ಸ್ ಅನ್ನು ಮಾಡ್ತಾ ಇದೆ. ಸರ್, ಈಗ ಮುಖ್ಯವಾಗಿ ಆ ಒಂದು ಆಡಿಯೋದಲ್ಲಿ ತಾವು ಕೂಡ ಕೇಳಿರ್ಬೋದು. ಆ ಆಡಿಯೋದಲ್ಲಿ ಮುಖ್ಯವಾಗಿ ಸಮುದಾಯದ ಬಗ್ಗೆ ಚರ್ಚೆ ಆಗಿದೆ, ಮತದಾರರ ಬಗ್ಗೆ ಚರ್ಚೆ ಆಗಿದೆ, ವೋಟ್ ಬ್ಯಾಂಕಿನ ಬಗ್ಗೆ, ವೋಟ್ ಹಾಕಿಸಬಾರ್ದಂತ ಆ ಒಂದು ಚರ್ಚೆ ಆಗಿದೆ. ಇದು ಎಲ್ಲೋ ಒಂದು ಕಡೆ ಸಮುದಾಯ ಇದರಲ್ಲಿ ಬೇಸತ್ತು ಪಡೆದುಕೊಂಡಿದ್ದಾರೆ. ನೋಡಿ, ಅದು ಫಸ್ಟ್ ಆಫ್ ಆಲ್ ಆ ವಿಡಿಯೋ ಅಥೆಂಟಿಕೇಶನ್ ಇಲ್ಲ. ಆ ಅಥೆಂಟಿಕೇಶನ್ ಇಲ್ಲ ಅಂದಾಗ ಆ ವಿಡಿಯೋಲಿ ಏನ್ ಚರ್ಚೆ ಆಗಿದೆ ಅದ್ರ ಬಗ್ಗೆ ನಾವು ಮಾತಾಡಿ ಏನು ಪ್ರಯೋಜನ ಇಲ್ಲ. ಅಷ್ಟು ಅವ್ರಿಗೆ ಇದ್ರೆ ಆ ವಿಡಿಯೋ ಬಗ್ಗೆ ತನಿಖೆ ಮಾಡ್ಕೊಳ್ಳಿ, ನೋಡ್ಲಿ, ಬಂದ ನಂತರ ನಾವು ಡಿಸ್ಕಸ್ ಮಾಡ್ಬೋದು ಆ ವಿಡಿಯೋದಲ್ಲಿ ಏನ್ ಚರ್ಚೆ ಆಗಿದೆ ಅಂತ ಹೇಳಿ. ಅದು ಅಂದ್ರೆ AI ಜನರೇಟೆಡ್ ವಿಡಿಯೋ ಆಗಿದ್ರೆ ಆ ಸಿನಾರಿಯೋದಲ್ಲಿ ಒಂದು ಡಿಸ್ಕಷನ್ ಅನ್ನು ಕ್ರಿಯೇಟ್ ಮಾಡಿ, ಈಗ ನಡೆಯುತ್ತಿರುವಂತ ಸಿನಾರಿಯೋದಲ್ಲಿ ಒಂದು ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡ್ಲಿಕ್ಕೋಸ್ಕರ ಒಂದು ಜನರೇಟ್ ಆಗಿರ್ಬೋದು ವಿಡಿಯೋ ಅದು. ಹೌದು ಸರ್. ಈಗ ನಾವು ನಿನ್ನೆ ಮೊಹಮ್ಮದ್ ಸಿರಾಜ್ ಅವರ ಕೂಡ ಒಂದು ಸಂದರ್ಶನ ಮಾಡಿದ್ದೀವಿ. ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಈ ಒಂದು ನಕಲಿ ಆಡಿಯೋ ಇದು ಒಂದು ರಾಜಕೀಯ ಪಿತೂರಿ ಅಂತ ಹೇಳ್ತಾ ಇದ್ದಾರೆ. ಎಐಎಂ ಪಕ್ಷದ ನಿಮ್ಮ ಅಭಿಪ್ರಾಯ ಏನಿದೆ? ಇದು ಒಂದು ನಕಲಿ ಆಡಿಯೋನ, ಏನೊಂದು ರಾಜಕೀಯದ ಷಡ್ಯಂತ್ರ ಆಗಿದೆ? ಅದು ಆಡಿಯೋ ನಕಲಿನ ನಿಜವಾದ ಆಡಿಯೋನ ಅದು ತನಿಖೆ ಮಾಡ್ಲಿ ಅವರು. ಆದ್ರೆ ಅವರು ಈ ಆಡಿಯೋ ಏನ್ ಸರ್ಕ್ಯುಲೇಷನ್ ಆಗ್ತಾ ಇದೆ ಇದು ಸರಿಯಾದ ಸಮಯ ಅಲ್ಲ. ಇದ್ರಲ್ಲಿ ಏನು ಅಜೆಂಡಾ ಇಡ್ಕೊಂಡ ಆಡಿಯೋನ್ ಸರ್ಕ್ಯುಲೇಟ್ ಮಾಡ್ತಿದ್ದಾರೆ ಅದು ಕ್ಲಿಯರ್ ಇದೆ. ಅದ ಅಜೆಂಡಾ ಏನಂತ ಹೇಳಿದ್ರೆ, ಹೇಗಾದ್ರೂ ಮಾಡಿ ಮೈನಾರಿಟೀಸ್ ಸಿಗೆ ಏನಿದೆ ಲೀಡರ್ಶಿಪ್, ಅವರ ಲೀಡರ್ಶಿಪ್ ಅನ್ನು ಕೊಲ್ಯಾಪ್ಸ್ ಮಾಡಬೇಕು, ಹಾಗೆ ಅವರಿಗೆ ಮಿನಿಸ್ಟ್ರಿಯಲ್ಲಿ ಬರೋದನ್ನು ತಡಿಬೇಕು ಅನ್ನೋದನ್ನು ಅವ್ರು ಪ್ರಯತ್ನ ಪಡ್ತಿದ್ದಾರೆ. BZ ಜಮೀರ್ ಅಹಮದ್ ಖಾನ್ ಬೇರೆ ಪಕ್ಷದವ್ರು ಆಗಿರ್ಬಹುದು, ಆದ್ರೆ ಒಬ್ಬ ಕಮ್ಯುನಿಟಿ ಲೀಡರ್ ಆಗಿ ಒಳ್ಳೆ ಡೆವಲಪ್ ಆಗಿದ್ದಾರೆ ಅವರು. ಆಮೇಲೆ ಕಮ್ಯುನಿಟಿಯನ್ನು ಅವರು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಒಂದು ಒಳ್ಳೆ ಪೊಸಿಷನ್ ಸಿಗುವಂತ ಒಂದು ಚಾನ್ಸಸ್ ಇದೆ. ಅದನ್ನ ತಡಿಲಿಕ್ಕಾಗಿ ಅವರ ಪಕ್ಷದಲ್ಲಿರೋರೇ ಇದನ್ನು ಷಡ್ಯಂತ್ರ ಮಾಡ್ತಾ ಇರೋದು. ಇದೊಂದು ಡರ್ಟಿ ಪಾಲಿಟಿಕ್ಸ್ ಅವರ ಪಕ್ಷದಿಂದ ಆಗ್ತಾ ಇರೋದು. ನಿಮ್ಮ ಪ್ರಕಾರ ಅವ್ರ ಪಕ್ಷ ಅಂದ್ರೆ ನಿಮ್ದು ಸಮುದಾಯದ ರಾಜಕೀಯದವರು ಮಾಡ್ತಾ ಇದ್ದಾರೆ ಅಥವಾ ಕಾಂಗ್ರೆಸ್ ಪಕ್ಷದಿಂದ ಮಾಡ್ತಾ ಇದ್ದಾರೆ? ಯಾರೆಲ್ಲ ಮೈನಾರಿಟೀಸ್ ಲೀಡರ್ಶಿಪ್ ಅನ್ನು ತಡಿಬೇಕು ಅಂತಿದ್ದಾರೆ ಅವರೆಲ್ಲ ಸೇರ್ಕೊಂಡಿದ್ದಾರೆ ಅದ್ರಲ್ಲಿ. ಹಾಗಾಗಿ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇರೋದು ಮೇಜರ್ ಆಗಿ ಕಾಂಗ್ರೆಸ್ ಪಕ್ಷದವರೇ. ಹಾಗೂ ಕಾಂಗ್ರೆಸ್ ಪಕ್ಷ ಏನ್ ಮಾಡ್ತಿದೆ ಅಂತ ಹೇಳಿದ್ರೆ, ಯಾವ ಕಮ್ಯುನಿಟಿ ಅವರಿಗೆ ಒಂದು ಬ್ಯಾಕ್ ಬೋನ್ ಆಗಿ ನಿಂತಿ ಅವರಿಗೆ ಪವರ್ ಅಲ್ಲಿ ತರ್ಲಿಕ್ಕಾಗಿ ಕಾರಣ ಆಗಿದೆಯೋ ಆ ಕಮ್ಯುನಿಟಿಯನ್ನೇ ಅವರು ಏನಂತ ಹೇಳಿದ್ರೆ ಸರ್ವನಾಶ ಮಾಡ್ಲಿಕ್ಕಾಗಿ ಹೊರಟಿದ್ದಾರೆ. ಆದ್ರೆ ಅದು ಸಾಧ್ಯ ಇಲ್ಲ. ಮುಂಬರುವ ದಿನದಲ್ಲಿ ಇದೆಲ್ಲ ಏನ್ ಷಡ್ಯಂತ್ರ ಮಾಡ್ತಿದೆ ಕಾಂಗ್ರೆಸ್, ಅದನ್ನು ಅವರು ಅದರ ಒಂದು ಫಲವನ್ನು ಅವರು ನೋಡ್ತಾರೆ. ಸರ್, ಅಕಸ್ಮಾತ್ ಈ ಆಡಿಯೋ ಸತ್ಯ ಅಂತ ಪ್ರೂಫ್ ಆದ್ರೆ
ಎಐಎಂ ಪಕ್ಷದ ಮುಂದಿನ ನಡೆ ಏನಿದೆ? ಸರ್, ಈ ಆಡಿಯೋ ಸರಿಯಾದ್ರೆ ಎಂ ಪಕ್ಷ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಯಾಕಂದ್ರೆ ಹೋರಾಟ ಸತ್ಯದ ಕಡೆ ಎಐಎಂ ಪಕ್ಷ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ಇದು ಒಂದು ಈ ಆಡಿಯೋ ಒಂದು ಸಮುದಾಯಕ್ಕೆ ಯೂಸ್ ಮಾಡ್ಕೊಂತ ಇದೆ. ಸೊ ಹಾಗಾಗಿ ನಿಮ್ಮ ಒಂದು ಕಡೆಯಿಂದ ಏನಾದ್ರು ಹೋರಾಟ ಮಾಡ್ತಾ ಇದೆ ನಿಮ್ಮ ಪಕ್ಷ ಕಡೆಯಿಂದ? ಅಕಸ್ಮಾತ್ ಸತ್ಯ ಆದ್ರೆ ಅದು ಸಂಬಂಧಪಟ್ಟಿದ್ದು ಕಾಂಗ್ರೆಸ್ ಪಕ್ಷಕ್ಕೆ. ಕಾಂಗ್ರೆಸ್ ಪಕ್ಷದವ್ರು ಏನ್ ಮಾಡ್ಬೇಕು ಅದ್ ಮಾಡ್ಬೇಕು, ನಾವೇನ್ ಮಾಡ್ಬೇಕು ಅದ್ ನಾವು ಮಾಡ್ತೀವಿ ಅವಾಗ. ಈಗ ಕೊನೆಯದಾಗಿ ಸರ್, ಈಗ ನಿಮ್ಮ ಎಐಎಂ ಪಕ್ಷದ ಸ್ಪಷ್ಟನೆ ಏನಿದೆ ಈ ಆಡಿಯೋದಕ್ಕೆ ಸಂಬಂಧಪಟ್ಟ ಹಾಗೆ? ಇದು ಆಡಿಯೋ ನಕಲಿನ ಅಥವಾ ಅಸಲಿನ ಆಗಿರ್ಬೋದು? ನೋಡಿ, ಈ ಆಡಿಯೋ ನಕಲಿನ ಅಸಲಿನ ಅದು ನೀವು ತನಿಖೆ ಮಾಡ್ಕೊಳ್ಳಿ. ಆದ್ರೆ ಯಾವ ಸಮಯದಲ್ಲಿ ಆಡಿಯೋ ಸರ್ಕ್ಯುಲೇಟ್ ಆಗ್ತಾ ಇದೆ ಇದು ಸರಿಯಾದ ಸಮಯ ಅಲ್ಲ. ಈ ಸಮಯದಲ್ಲಿ ಮೈನಾರಿಟೀಸಿಗೆ ಯಾವ ಒಂದು ಒಳ್ಳೆಯ ಪೋರ್ಟ್ಫೋಲಿಯೋ ಸಿಗ್ಬೇಕು, ಯಾವ ಮಿನಿಸ್ಟರ್ ಸ್ಥಾನವನ್ನು ಕೊಡಬೇಕು, ಯಾರಿಗೆ DCM ಮಾಡಬೇಕು ಅನ್ನುವಂಥ ಚರ್ಚೆ ಆಗ್ಬೇಕು ಮೈನಾರಿಟೀಸ್ ಅಲ್ಲಿ. ಯಾಕಂತ ಹೇಳಿದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈವರೆಗೆ ಯಾರಿಗೂ ಒಬ್ಬ ಮೈನಾರಿಟೀಸ್ ವ್ಯಕ್ತಿಗೆ DCM ಪೊಸಿಷನ್ ಕೊಡ್ಲಿಲ್ಲ, CM ಪೊಸಿಷನ್ ಕೊಟ್ಟಿಲ್ಲ. ಈಗ ನಮಿಗೂ ಕೂಡ ಒಂದು ಪವರ್ ಶೇರ್ ಬೇಕು. ಇದರಲ್ಲಿ ನಮ್ಮ ಇನ್ವಾಲ್ವ್ಮೆಂಟ್ ಹೇಗಿರ್ಬೇಕು ಅನ್ನುವಂಥ ಚರ್ಚೆ ಆಗ್ಬೇಕು. ಹಾಗೂ ಹೇಗೆ ಮೈನಾರಿಟಿ ಕಮ್ಯುನಿಟಿಯನ್ನು ಪವರ್ ಒಳಗೆ ಅವರಿಗೆ ಶೇರ್ ಪ್ರೊವೈಡ್ ಮಾಡಬೇಕು ಅನ್ನೋದ್ ಮೇಲೆ ಒಂದು ಚರ್ಚೆ ಆಗುವಂತ ಸಮಯ ಇದು. ಸರ್, ಈಗ ಸಚಿವ ಸಂಪುಟ ಈಗ ಪುನರ್ರಚನೆ ಆಗ್ತಾ ಇದೆ. ಇವತ್ತು ಸಂಜೆ ತನಕ ಹೈಕಮಾಂಡ್ ಪ್ರೆಸ್ ಮೀಟ್ ಮಾಡಿ ಕಾಂಗ್ರೆಸ್ ಪಕ್ಷದಿಂದ ಹೆಸರುಗಳು ಬೀಳುವ ಚಾನ್ಸಸ್ ಇದೆ. ಆ ಒಂದು ಇದರಲ್ಲಿ ಸಚಿವ ಸಂಪುಟದಲ್ಲಿ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಸಿಗ್ಲಿಲ್ಲ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ 2028ರಲ್ಲಿ ಜನರು ಪಾಠ ಕಲಿಸ್ತಾರೆ ಸರ್? ಅದರಲ್ಲಿ ಡ್ಯಾಮೇಜ್ ಆಗುತ್ತೆ ಅವರಿಗೆ. ಜಮೀರ್ ಅಹಮದ್ ಖಾನ್ ಅವರಿಗೆ ಒಂದು ಸರಿಯಾದ ಒಂದು ಪೊಸಿಷನ್ ಸಿಕ್ಕಿಲ್ಲ ಅಂದಾಗ ಅದು ಕಾಂಗ್ರೆಸ್ಸಿಗೆ ಹಿನ್ನಡೆ ಆಗುವಂತ 100% ಸಾಧ್ಯತೆ ಇದೆ. ಓಕೆ ಸರ್, ನಮ್ಮ ಎಲ್ಲ ನೇರ ಪ್ರಶ್ನೆಗಳಿಗೆ ತಾವು ನೇರವಾಗಿ ಸಂಕ್ಷಿಪ್ತವಾದ ಮಾಹಿತಿಯನ್ನು ಕೊಟ್ಟಿದ್ದೀರಾ. ನಿಮಗೆ ನಮ್ಮ ದಾವಣಗೆರೆ 1 ಯೂಟ್ಯೂಬ್ ತಂಡದಿಂದ ಧನ್ಯವಾದಗಳನ್ನು ಹೇಳ್ತೀನಿ. ಥ್ಯಾಂಕ್ಸ್.